ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಲರ್ನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಲೆನ್ಸ್ ಪಾರ್ಟ್ 1 ಟಾಪಿಕ್ ನ ಡಿಸ್ಕಸ್ ಮಾಡ್ತಾ ಇದೀವಿ. ಇದು ಕೂಡ IIT JEE ಮತ್ತೆ ನೀಟ್ ಎಕ್ಸಾಮ್ ನೇ ಫೋಕಸ್ ಮಾಡಿರುತ್ತೆ. ಅಫ್ಕೋರ್ಸ್ ಈ ವಿಡಿಯೋದು ನಿಮಗೆ CET ಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆ ಫೈನ್, ಲೆಟ್ಸ್ ಗೆಟ್ ಇನ್ ಟು ದ ಬಿಫೋರ್ ಗೆಟಿಂಗ್ ಇನ್ ಟು ದ ಟಾಪಿಕ್. ಸಬ್ಸ್ಕ್ರೈಬ್ ಮಾಡಿದರೆ ಹಾಗೆ ನೋಡ್ಕೊಂಡು ಹೋಗೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ನೋಡಿದಷ್ಟು ನಮಗೆ ವಿಡಿಯೋಸ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ನಿಮ್ಮ ಸಬ್ಸ್ಕ್ರಿಪ್ಷನ್ ಒಂದೇ ನಮಗೆ ಇರೋ ಮೋಟಿವೇಶನ್. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಸೊ ದಟ್ ನಮಗೂ ಹೆಚ್ಚು ಮೋಟಿವೇಶನ್ ಬರುತ್ತೆ. ರೆಗ್ಯುಲರ್ ಆಗಿ ನಾವು ಇನ್ನೂ ಹೆಚ್ಚು ಬೆಟರ್ ಆಗಿ ಕಂಟೆಂಟ್ನ ಕೊಡ್ಲಿಕ್ಕಾಗುತ್ತೆ. ಸೊ ನಿಮಗೆ ಏನೇ ರೀತಿ ನಾವು ಇನ್ನೂ ಬೆಟರ್ ಆಗಿ ಕೊಡಬೇಕು ಅಂತ ನಿಮ್ಗೆ ಅನ್ಸಿದ್ರು ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಫೈನ್, ಲೆಟ್ಸ್ ಕ್ವಿಕ್ಲಿ ಗೋ ಟು ದ ಟಾಪಿಕ್. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಯಾವ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಮೊದಲಿಗೆ ಟೈಪ್ಸ್ ಆಫ್ ಲೆನ್ಸ್, ಮತ್ತೆ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಅಥವಾ ಡೆಫಿನೇಷನ್ಸ್ ಇನ್ವಾಲ್ವ್ಡ್ ವಿತ್ ದಿಸ್ ಲೆನ್ಸ್. ಸೊ ಅದನ್ನ ಫೋಕಸ್ ಮಾಡಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಈಗ ಲೆನ್ಸ್ ಅಂತ ಹೇಳಿ ಬಂದಾಗ ನಮಗೆ ಎರಡು ಮೇಜರ್ ಟೈಪ್ ಆಫ್ ಲೆನ್ಸ್ ಗಳನ್ನ ನಾವು ಹೇಳ್ಬೋದು. ಒಂದು ಕಾನ್ವೆಕ್ಸ್, ಇನ್ನೊಂದು ಕಾನ್ಕೇವ್. ಈ ಕಾನ್ವೆಕ್ಸ್ ಮತ್ತೆ ಕಾನ್ಕೇವ್ ನಲ್ಲೂ ಕೂಡ ಮೂರು ಡಿಫ್ರೆಂಟ್ ಟೈಪ್ಸ್ ಆಫ್ ಲೆನ್ಸ್ ಗಳನ್ನ ನಾವಿಂದ ಅಬ್ಸರ್ವ್ ಮಾಡ್ಲಿಕ್ಕೆ ಆಗುತ್ತೆ. ಯಾವ್ದು ಅಂತ ಹೇಳಿದ್ರೆ, ಸೊ ಮೊದಲು ಈ ಕಾನ್ವೆಕ್ಸ್ ಲೆನ್ಸ್ ನೋಡೋದಾದ್ರೆ ಡಬಲ್ ಕಾನ್ವೆಕ್ಸ್ ಲೆನ್ಸ್. ಏನಿದು ಡಬಲ್ ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳಿದ್ರೆ, ನೋಡಿ ಈ ಕಡೆ ಒಂದು ಕಾನ್ವೆಕ್ಸ್ ಸರ್ಫೇಸ್ ಇದೆ, ಈ ಕಡೆ ಇನ್ನೊಂದು ಕಾನ್ವೆಕ್ಸ್ ಸರ್ಫೇಸ್ ಇದೆ. ಏನಿದು ಕಾನ್ವೆಕ್ಸ್ ಅಂತ ಹೇಳಿದ್ರೆ, ವೆಕ್ಸ್ ಅಂತ ಹೇಳಿದ್ರೆ ಊದ್ಕೊಂಡಿರೋದು ಅನ್ನೋ ತರ ಅರ್ಥ. ಅಂದ್ರೆ ಎರಡು ಕಡೆ ನಮ್ಗೆ ಈ ತರ ಊದ್ಕೊಂಡಿರೋ ತರ ಇದೆಯಲ್ಲ, ಹಾಗಾಗಿ ನಾವ್ ಇದನ್ನ ಕರಿತೀವಿ ಡಬಲ್ ಕಾನ್ವೆಕ್ಸ್ ಲೆನ್ಸ್. ಓಕೆ, ಸಪೋಸ್ ಒಂದೇ ಕಡೆ ಊದ್ಕೊಂಡಿದೆ, ಇನ್ನೊಂದ್ ಕಡೆ ಫ್ಲಾಟ್ ಆಗಿದೆ ಅಂತ ಹೇಳಿದ್ರೆ, ನೋಡಿ ಈ ತರ ಒಂದ್ ಕಡೆ ಫುಲ್ ಫ್ಲಾಟ್ ಆಗಿದೆ, ಇನ್ನೊಂದ್ ಕಡೆ ಮಾತ್ರ ಈ ತರ ಕರ್ವ್ಡ್ ಸರ್ಫೇಸ್ ಇದೆ ಅಂತ ಇದ್ರೆ ಅದನ್ನ ನಾವು ಪ್ಲೇನೋ ಕಾನ್ವೆಕ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಸಪೋಸ್ ಈ ಕಡೆ ಒಂದ್ ಸೈಡ್ ಫ್ಲಾಟ್ ಆಗಿಲ್ಲ, ಈ ತರ ಕರ್ವ್ಡ್ ಆಗಿದೆ ಅಂತ ಹೇಳಿದ್ರೆ ಅದನ್ನ ನಾವು ಕಾನ್ಕೇವೋ ಕಾನ್ವೆಕ್ಸ್ ಅಂತ ಹೇಳಿ ಕರಿತೀವಿ. ಏನಿದು ಕಾನ್ಕೇವೋ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ನಾವ್ ಇದನ್ನ ಸ್ಪ್ಲಿಟ್ ಮಾಡಿ ನೋಡ್ಬೋದು. ಕೇವೋ ಅಂದ್ರೆ ಕೇವ್ ಅನ್ನೋ ಪದ ನಾವ್ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಗುಹೆ ಅಲ್ವಾ. ಸೊ ಈ ತರ ಗುಹೆ ತರ ತೋಡ್ಕೊಂಡೇ ಹೋಗಿರೋ ತರ ಫಾರ್ಮ್ ಆಗಿದೆ. ಓಕೆ, ಸೊ ಇದು ಕಾನ್ಕೇವೋ ಕಾನ್ವೆಕ್ಸ್ ಲೆನ್ಸ್. ನೆಕ್ಸ್ಟ್ ನೋಡಿ, ಇವುಗಳಲ್ಲಿಂದ ಫಾರ್ಮ್ ಆಗೋ ಯಾವ್ಯಾವ ತರ ಇಮೇಜ್ ಫಾರ್ಮ್ ಆಗುತ್ತೆ ಅಂತ ಕೇಳಿದ್ರೆ, ರಿಯಲ್ ಅಂಡ್ ವರ್ಚುವಲ್ ಇಮೇಜಸ್ ಗಳು ಫಾರ್ಮ್ ಆಗ್ತಾ ಇರ್ತವೆ. ಯಾವ್ದ್ರಿಂದ? ಕಾನ್ವೆಕ್ಸ್ ಲೆನ್ಸ್ ಗಳಿಂದ. ಇದೇ ಕಾನ್ಕೇವ್ ಲೆನ್ಸ್ ಬಂದ್ರೆ, ಕಾನ್ಕೇವ್ ನಲ್ಲಿ ಮೊದಲಿಗೆ ಡಬಲ್ ಕಾನ್ಕೇವ್ ನೋಡೋಣ. ಡಬಲ್ ಕಾನ್ಕೇವ್ ಅಂದ್ರೆ ಅರ್ಥ ಏನು? ನಮ್ಗಿಲ್ಲಿ ಎರಡು ಕಾನ್ಕೇವ್ ಸರ್ಫೇಸ್ ಗಳು ಫಾರ್ಮ್ ಆಗಿದೆ, ಸೊ ಇದು ಡಬಲ್ ಕಾನ್ಕೇವ್. ಇದು ಸಪೋಸ್ ಒಂದೇ ಸಿಂಗಲ್ ಕಾನ್ಕೇವ್ ಫಾರ್ಮ್ ಆಗಿದ್ರೆ, ಲೈಕ್ ಒಂದು ಸೈಡ್ ಮಾತ್ರ ಕಾನ್ಕೇವ್ ಸರ್ಫೇಸ್ ಫಾರ್ಮ್ ಆಗಿದೆ, ಇನ್ನೊಂದ್ ಕಡೆ ಫ್ಲಾಟ್ ಸರ್ಫೇಸ್ ಇದೆ, ಹಾಗಾದ್ರೆ ಅದನ್ನ ನಾವು ಪ್ಲೇನೋ ಕಾನ್ಕೇವ್ ಅಂತ ಕರಿತೀವಿ. ಸಿಮಿಲರ್ಲಿ ಈ ಕಡೆ ಇನ್ನೊಂದು ಸರ್ಫೇಸ್ ಏನಿದೆ ಅದೇನಾದ್ರೆ ಕರ್ವ್ಡ್ ಆಗಿದ್ರೆ, ಲೈಕ್ ಈ ತರ ಕರ್ವ್ಡ್ ಆಗಿದ್ರೆ ಅದನ್ನ ಕಾನ್ವೆಕ್ಸೋ ಕಾನ್ಕೇವ್ ಅಂತ ಹೇಳಿ ಕರಿತೀವಿ. ಇವುಗಳಿಂದ ಫಾರ್ಮ್ ಆಗೋ ಇಮೇಜಸ್ ಯಾವಾಗ್ಲೂ ವರ್ಚುವಲ್ ಮಾತ್ರ ಆಗಿರುತ್ತೆ, ರಿಮೆಂಬರ್. ಓಕೆ, ನಾವು ಯಾವ್ದಾದ್ರು ಕಾನ್ಕೇವ್ ಮಿರರ್ ಮುಂದೆ ಹೋಗಿ ನಿಂತ್ಕೊಂಡು ನೋಡಿದ್ರೆ ನಮ್ಗೆ ಇಮೇಜ್ ಈ ಕಡೆ ಫಾರ್ಮ್ ಆದಂಗೆ ಕಾಣಿಸ್ತಾ ಇರುತ್ತೆ, ಬಟ್ ಆಕ್ಚುಲಿ ಇಮೇಜ್ ಆ ಕಡೆ ಫಾರ್ಮ್ ಆಗಿರಲ್ಲ, ಬದಲಿಗೆ ರಿಫ್ಲೆಕ್ಟ್ ಆಗಿ ಈ ಕಡೆನೆ ಫಾರ್ಮ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿನೇ ನಾವಿದನ್ನ ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಇಮೇಜ್ ಫಾರ್ಮೇ ಆಗಿರಲ್ಲ, ಬಟ್ ನಮ್ಗೆ ಆದಂಗೆ ಫೀಲ್ ಬರ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಈಗ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಬರೋಣ. ಮೊದಲಿಗೆ ಈ ಆಪ್ಟಿಕ್ ಸೆಂಟರ್ ಅಂದ್ರೆ ಏನಂತ ನೋಡೋಣ. ನೋಡಿ, ಇಲ್ಲೊಂದು ಲೆನ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಈಗ ನಾನು ಈ ಲೆನ್ಸ್ಗೆ ಈ ಸರ್ಫೇಸ್ ಇದೆಯಲ್ಲ, ಈ ಕರ್ಡ್ ಸರ್ಫೇಸ್ ನ ಎಕ್ಸ್ಟೆಂಡ್ ಮಾಡಿ ಒಂದು ಸರ್ಕಲ್ ಫಾರ್ಮ್ ಮಾಡಿದ್ರೆ, ಈ ಸರ್ಕಲ್ಗೊಂದು ರೇಡಿಯಸ್ ಇರುತ್ತೆ, ಕರೆಕ್ಟಾ? ಈ ರೇಡಿಯಸ್ ని ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಅಂದ್ರೆ ಏನು? ಈ ಲೆನ್ಸ್ಗಿರುವ ರೇಡಿಯಸ್ ಆಫ್ ಕರ್ವೇಚರ್. ಈಗ ಈ ಸೆಂಟರ್ ಪಾಯಿಂಟ್ ಏನಿದೆ, ಈ ಸರ್ಕಲ್ ನ ಸೆಂಟರ್ ಪಾಯಿಂಟ್, ಅದನ್ನ ಸೆಂಟರ್ ಆಫ್ ಕರ್ವೇಚರ್ ಅಂತಾನು ಕರಿತೀವಿ. ಈ ಸೆಂಟರ್ ಆಫ್ ಕರ್ವೇಚರ್ ಇಂದ
ಈ ಲೆನ್ಸ್ ನ ಮಿಡ್ ಪಾಯಿಂಟ್ ಏನಿದೆ ಅದಕ್ಕೊಂದು ಲೈನ್ ಹೇಳಿದ್ರೆ ಅದನ್ನ ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಈಗ ಈ ಪ್ರಿನ್ಸಿಪಲ್ ಆಕ್ಸಿಸ್ ಮತ್ತೆ ಈ ಲೆನ್ಸ್ ನ ನಾನು ಮಿಡ್ ಪಾಯಿಂಟ್ ಹಿಂಗ್ ಕಟ್ ಮಾಡಿದ್ರೆ ಆಯ್ತಾ, ಅದನ್ನ ಆಪ್ಟಿಕ್ ಆಕ್ಸಿಸ್ ಅಂತ ಕರಿತೀವಿ. ಈ ಆಕ್ಸಿಸ್ ನ ಮತ್ತೆ ಈ ಪ್ರಿನ್ಸಿಪಲ್ ಆಕ್ಸಿಸ್ ಏನ್ ಕಟ್ ಮಾಡ್ತಾ ಇದೆ ಸೆಂಟರ್ ಪಾಯಿಂಟ್, ಅದನ್ನ ಆಪ್ಟಿಕ್ ಸೆಂಟರ್ ಅಂತ ಕರಿತೀವಿ. ಇನ್ನೊಂದು ವಿಷಯ ಇಟ್ಕೊಂಡ್ಬೇಕಾದ್ರೆ ಏನಂತ ಹೇಳಿದ್ರೆ ಅಟ್ ದಟ್ ಪಾಯಿಂಟ್ ವೇರ್ ಲೈಟ್ ರೇ ಟ್ರಾವೆಲ್ಸ್ ಅನ್ಡಿವಿಯೇಟೆಡ್. ನಾನೇನಾದ್ರೂ ಒಂದು ಲೈಟ್ ರೇನ ಹೆಂಗಾದ್ರೂ ಸರಿ, ಒಂದು ಹೀಗಾದ್ರೂ ಸರಿ ಅಥವಾ ಹೀಗಾದ್ರೂ ಸರಿ ಅಥವಾ ಸ್ಟ್ರೈಟ್ ಲೈನ್ ಆದ್ರೂ ಸರಿ, ಹೆಂಗೆ ಈ ಆಪ್ಟಿಕ್ ಸೆಂಟರ್ ಥ್ರೂ ನಾನು ಏನಾದ್ರೂ ಲೈಟ್ ಪಾಸ್ ಮಾಡಿದೀನಿ ಅಂದ್ರೆ ಅದು ಯಾವುದೇ ರೀತಿ ಡಿವಿಯೇಟ್ ಆಗದೇ ಹೋಗುತ್ತೆ. ಓಕೆ, ನೆಕ್ಸ್ಟ್. ಸೊ ಪ್ರಿನ್ಸಿಪಲ್ ಫೋಕಸ್ ಅಂದ್ರೆ ಏನಂತ ನೋಡೋಣ. ನೋಡಿ, ಇಲ್ಲಿ ಡೆಫಿನೇಷನ್ ಹೇಳ್ತಾ ಇದೆ ಸೆಕೆಂಡ್ ಫೋಕಸ್ ಆಫ್ ದ ಲೆನ್ಸ್ ಈಸ್ ದ ಪ್ರಿನ್ಸಿಪಲ್ ಫೋಕಸ್ ಆಫ್ ದ ಲೆನ್ಸ್. ಏನ್ ಸರ್ ಇದು ಅಂತ ಹೇಳಿದ್ರೆ ನೋಡಿ, ಇಲ್ಲೊಂದು ಇಮೇಜ್ ನೋಡೋಣ. ನೋಡಿ, ಇಲ್ಲಿ ನಮ್ಗೊಂದು ಲೆನ್ಸ್ ಇದೆ. ಓಕೆ, ಆ ಲೆನ್ಸ್ಗೆ ಎರಡು ಸರ್ಫೇಸ್ ಇರೋ ಕಾರಣ ಈ ಸೆಕೆಂಡ್ ಸರ್ಫೇಸ್ ನಿಂದ ಇಲ್ಲೊಂದು ಫೋಕಸ್ ಪಾಯಿಂಟ್ ಕ್ರಿಯೇಟ್ ಆಗಿರುತ್ತೆ, ಫಸ್ಟ್ ಸರ್ಫೇಸ್ ನಿಂದ ಇಲ್ಲೊಂದು ಫೋಕಸ್ ಪಾಯಿಂಟ್ ಕ್ರಿಯೇಟ್ ಆಗಿರುತ್ತೆ. ಸೊ ಲೆನ್ಸ್ ನ ಯಾವ ಪಾರ್ಟ್ ಆದ್ರೂ ತಗೊಳ್ಳಿ, ಒಂದು ಪಾರ್ಟ್ ನಾವು ಆಬ್ಜೆಕ್ಟ್ ಇಟ್ಟಿದ್ರೆ ಇನ್ನೊಂದು ಪಾರ್ಟ್ ನಮಗೆ ಅದ್ರ ಇಮೇಜ್ ಕಾಣಿಸ್ತಾ ಇರುತ್ತೆ ಬಿಕಾಸ್ ಆಫ್ ದ ಫೋಕಸ್ ಪಾಯಿಂಟ್ಸ್. ಸೊ ಇಲ್ಲಿ ನಾನು ಆಬ್ಜೆಕ್ಟ್ ಇಟ್ಟಿದ್ದೀನಿ ಅಂದ್ರೆ ಈ ಲೈಟ್ ರೇಸ್ ಎಲ್ಲ ಟ್ರಾವೆಲ್ ಆಗಿ ಇಲ್ಲಿ ಮೀಟ್ ಆಗಿ ನನಗೆ ಇಲ್ಲಿ ಇಮೇಜ್ ಫಾರ್ಮ್ ಆಗ್ತಾ ಇರುತ್ತೆ. ಯಾವ ಪಾಯಿಂಟ್ ಅಲ್ಲಿ? ಆ ಫೋಕಸ್ ಪಾಯಿಂಟ್ ಅಲ್ಲಿ, ಕರೆಕ್ಟಾ? ಬಟ್ ಈ ವಿಷಯದಲ್ಲಿ ನೋಡ್ಬೇಕಾದ್ರೆ ಈ ಕಡೆ ಆಬ್ಜೆಕ್ಟ್ ಎಲ್ಲಿ ಇಡ್ತಾ ಇದೀವಿ ಅದು ಕೂಡ ಒಂದು ಫೋಕಸ್. ಸೊ ಅದನ್ನ ನಾವು ಫಸ್ಟ್ ಫೋಕಸ್ ಅಂತ ಕರಿತೀವಿ. ಇಮೇಜ್ ಎಲ್ಲಿ ಫಾರ್ಮ್ ಆಗ್ತಾ ಇದೆ ಅದನ್ನ ನಾವು ಸೆಕೆಂಡ್ ಫೋಕಸ್ ಅಂತ ಕರಿತೀವಿ. ಓಕೆನಾ? ಸಿನ್ಸ್ ಇಮೇಜ್ ಅಲ್ಲೇ ಫಾರ್ಮ್ ಆಗ್ತಾ ಇರೋ ಕಾರಣ ನಾವು ಅದನ್ನ ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತಾ ಇದೀವಿ. ಯಾವ್ದು ಫೋಕಸ್ನ? ಸೆಕೆಂಡ್ ಫೋಕಸ್ನ. ಡನ್. ಸಪೋಸ್ ನಾನು ಇಲ್ಲಿ ಆಬ್ಜೆಕ್ಟ್ ಇಟ್ಟಿದ್ದೀನಿ, ಹಾಗಾದ್ರೆ ಲೈಟ್ ರೇ ಹಿಂಗ್ ಟ್ರಾವೆಲ್ ಮಾಡಿ ಇಲ್ಲಿ ಬರಬೇಕು, ಹಾಗಾದ್ರೆ ಇದು ಸೆಕೆಂಡ್ ಫೋಕಸ್ ಆಗಿರುತ್ತೆ. ಅರ್ಥ ಆಯ್ತಾ? ಸಪೋಸ್ ಈಗ ಈ ಲೆಫ್ಟ್ ಮತ್ತೆ ರೈಟ್ ಸೈಡ್ ಇರೋ ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಗಳು ಏನಿದೆ ಅಂದ್ರೆ ಮೀಡಿಯಂ ಸೇಮ್ ಇದ್ರೆ ಹೆಂಗೆ, ಡಿಫ್ರೆಂಟ್ ಇದ್ರೆ ಹೆಂಗೆ? ಎಕ್ಸಾಂಪಲ್, ಈಗ ನಾನು ಲೆನ್ಸ್ ನ ತಗೊಂಡೋಗಿ ಏರ್ ಅಲ್ಲಿ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ. ಅಂದ್ರೆ ನಮ್ಮ ಲ್ಯಾಬ್ ಅಲ್ಲಿ ಟೇಬಲ್ ಮೇಲೆ ಲೆನ್ಸ್ ಇಟ್ಟಿದೀವಿ, ಅದ್ರ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಅಲ್ಲಿ ಬರೀ ಏರ್ ಮೀಡಿಯಂ ಇರುತ್ತೆ. ಸೊ ಅಂತ ಕೇಸ್ ನಲ್ಲಿ ಹೇಗೆ? ಎರಡು ಕೂಡ N1 ಇರುತ್ತೆ. ಅಥವಾ ಅದೇ ಟೇಬಲ್ ನ ಒಂದು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಸಂಬರ್ಜ್ ಅಂದ್ರೆ ಮುಳುಗಿಸ್ಬಿಟ್ಟು ನೀರ್ ಒಳಗಡೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳೋಣ. ಆ ಕೇಸ್ಗಾದ್ರೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಎರಡು ಕೂಡ ನೀರ್ ಮಾತ್ರ ಇರುತ್ತೆ. ನಾನು ಇನ್ನೊಂದು ಸ್ಪೆಷಲ್ ಕೇಸ್ ಹೇಳ್ತಾ ಇದ್ದೀನಿ. ಈಗ ಸಪೋಸ್ ಒಂದು ಲೆನ್ಸ್ ನ ನೀರಿನ ಮೇಲೆ ತೇಲಿಸ್ತಾ ಇದೀವಿ ಅಂತ ಇಟ್ಕೊಳ್ಳೋಣ. ಅಂದ್ರೆ ಲೆನ್ಸ್ ನ ರೈಟ್ ಸೈಡ್ ನೀರಿದೆ, ಲೆಫ್ಟ್ ಸೈಡು ಏರ್ ಇದೆ. ಸೊ ಈ ತರ ಕೇಸ್ಗಾದ್ರೆ ಹೇಗೆ? ಸೊ ಮೊದಲಿಗೆ ಎರಡು ಮೀಡಿಯಮ್ ಸೇಮ್ ಇದೆ ಅಂತ ಹೇಳಿದ್ರೆ, ಎರಡು ಮೀಡಿಯಂ ಸೇಮ್ ಇದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಸೇಮ್ ಇರುತ್ತೆ. ದೆನ್ ಫಸ್ಟ್ ಫೋಕಸ್ ಮತ್ತೆ ಸೆಕೆಂಡ್ ಫೋಕಸ್ ಎರಡು ಕೂಡ ಸೇಮ್ ಇರುತ್ತೆ. ಹಾಗೆ ಒಂದು ವೇಳೆ ಎರಡು ಮೀಡಿಯಮ್ ಡಿಫ್ರೆಂಟ್ ಆಯ್ತು, ಹಾಗಾದ್ರೆ ಏನ್ ಮಾಡ್ಬೇಕು? ಫಸ್ಟ್ ಫೋಕಸ್ ಬೈ ಸೆಕೆಂಡ್ ಫೋಕಸ್ ಇಸ್ ಈಕ್ವಲ್ ಟು N1/N2. ಇಲ್ಲಿ ಏನದು N1 N2ಗಳು ಅಂತ ಹೇಳಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಂ. ನೆನ್ಪಿಟ್ಕೊಳ್ಳೋಣ. ಇದೇ ನಾನೀಗ ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಇಟ್ಟಿದ್ದೀನಿ, ಕರೆಕ್ಟಾ? ಸಪೋಸ್ ಇಲ್ಲಿ ಕಾನ್ಕೇವ್ ಲೆನ್ಸ್ ಇಟ್ರೆ ಏನಾಗುತ್ತೆ? ಸೊ ಇಲ್ಲಿ ಕಾನ್ಕೇವ್ ಲೆನ್ಸ್ ಇಟ್ಟು ನೋಡೋಣ. ಈಗ ಹಿಂಗ್ ಕಾನ್ಕೇವ್ ಲೆನ್ಸ್ ಇಟ್ಟಾಗ ನೋ ಚೇಂಜ್ ಅಟ್ ಆಲ್. ಫಾರ್ಮುಲಾದಲ್ಲೂ ಏನು ಡಿಫ್ರೆನ್ಸ್ ಇಲ್ಲ, ನಥಿಂಗ್ ಡಿಫ್ರೆನ್ಸ್. ಬಟ್ ಒಂದು ವಿಷಯ ಚೇಂಜ್, ನಾನು ಎಲ್ಲಿ ಆಬ್ಜೆಕ್ಟ್ ಇಡ್ತೀನಿ ಅಲ್ಲೇ ಇಮೇಜು ಫಾರ್ಮ್ ಆಗ್ತಾ ಇರುತ್ತೆ. ಸಪೋಸ್ ನಾವೇನಾದ್ರೂ ಈ ಸೆಕೆಂಡ್ ಫೋಕಸ್ ಅಂದ್ರೆ ನಾವು ಈ ಲೆಫ್ಟ್ ಸೈಡ್ ಆಫ್ ದ ಲೆನ್ಸ್ ನಿಂತ್ಕೊಂಡು ನೋಡ್ತಾ ಇದೀವಿ ಅಂದ್ರೆ ಇಮೇಜ್ ಫಾರ್ಮ್ ಆಗೋದು ಕೂಡ ಇಲ್ಲೇ ಆಗಿರುತ್ತೆ, ಇಲ್ಲಲ್ಲ. ಓಕೆ, ನಮ್ಗೆ ಇಲ್ಲಿ ಫಾರ್ಮ್ ಆಗೋ ತರ ನಮ್ಗೆ ಅನಿಸ್ತಾ ಇರುತ್ತೆ, ಬಟ್ ಆಕ್ಚುಲಿ ಇಲ್ಲಿ ಇಮೇಜ್ ಫಾರ್ಮ್ ಆಗ್ತಾ ಇರಲ್ಲ, ಬದಲಿಗೆ ಇಲ್ಲೇ ಫಾರ್ಮ್ ಆಗ್ತಾ ಇರುತ್ತೆ. ಬಟ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ ಆ ರೀತಿನಲ್ಲಿ ಫಾರ್ಮ್ ಆಗಿದೆಯೇನೋ ಅಂತ ಹೇಳಿ. ಹಾಗಾಗಿ ನಾವು ಅದನ್ನ ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಓಕೆ, ಇದೇ ಲೆನ್ಸ್ ಕೇಸಿಗೆ ಬಂದಾಗ ನಾನು ಅಲ್ಲಿ ಮೇಲ್ಗಡೆ ಟೈಟಲ್ ಅಲ್ಲಿ ತೋರಿಸ್ತಾ ಇದ್ದೆ, ರಿಯಲ್ ಅಂಡ್ ವರ್ಚುವಲ್ ಎರಡು ಇಮೇಜ್ ಫಾರ್ಮ್ ಆಗ್ತಾ ಇರುತ್ತೆ ಕಾನ್ವೆಕ್ಸ್ ಲೆನ್ಸ್ ಬಂದಾಗ. ಇಲ್ಲಿ ಕಾನ್ಕೇವ್ಗಾದ್ರೆ ನಮ್ಗೆ ಬರೀ ವರ್ಚುವಲ್ ಇಮೇಜ್ ಮಾತ್ರ ಫಾರ್ಮ್ ಆಗ್ತಾ ಇರುತ್ತೆ. ಹಾಗಾಗಿ ಎಲ್ಲಿ ಆಬ್ಜೆಕ್ಟ್ ಇಟ್ಟಿದ್ದೀನಿ ಅದೇ ಪಾಯಿಂಟ್ ಅಲ್ಲಿ ನನಗೆ ಇಮೇಜ್ ಫಾರ್ಮ್ ಆಗ್ತಾ ಇರೋದ್ರಿಂದ ಈ ಸೆಕೆಂಡ್ ಫೋಕಸ್ ಲೆಫ್ಟ್ ಸೈಡ್ ಅಲ್ಲೇ ಇರುತ್ತೆ, ಫಸ್ಟ್ ಫೋಕಸ್ ರೈಟ್ ಸೈಡ್ ಅಲ್ಲಿ ಇರುತ್ತೆ.
ಇಷ್ಟೇ ಡಿಫ್ರೆನ್ಸ್. ನೆಕ್ಸ್ಟ್ ಪಾಯಿಂಟ್ ನಾವು ನೋಡ್ತಾ ಇರೋದು ಯಾವ್ದಪ್ಪ ಅಂತ ಹೇಳಿದ್ರೆ ಫೋಕಲ್ ಲೆಂತ್. ಫೋಕಲ್ ಅಂತ ಹೇಳಿದ್ರೆ ಏನು, ಈ ಆಪ್ಟಿಕ್ ಸೆಂಟರ್ಗೂ ಪ್ರಿನ್ಸಿಪಲ್ ಫೋಕಸ್ಗೂ ಇರುವಂತ ದೂರ. ಹೇಗೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಲೆನ್ಸ್ ಇದೆ, ಲೆನ್ಸ್ ನ ಮಿಡ್ ಪಾಯಿಂಟ್ ಆಪ್ಟಿಕ್ ಸೆಂಟರ್, ಕರೆಕ್ಟಾ? ಈ ಆಪ್ಟಿಕ್ ಸೆಂಟರ್ ಇಂದ ಪ್ರಿನ್ಸಿಪಲ್ ಫೋಕಸ್ ನಲ್ಲಿ ಇಮೇಜ್ ಫಾರ್ಮ್ ಆಗ್ತಾ ಇರುತ್ತೆ ಯಾವಾಗ್ಲೂ. ಓಕೆ, ಹಾಗಾದ್ರೆ ಈ ಪ್ರಿನ್ಸಿಪಲ್ ಫೋಕಸ್ ಇಂದ ಈ ಆಪ್ಟಿಕ್ ಸೆಂಟರ್ಗೆ ಇರೋ ದೂರ ನಾವು ಫೋಕಲ್ ಲೆಂತ್ ಅಂತ ಹೇಳಿ ಕರಿತಾ ಇದೀವಿ. ಓಕೆ, ಅಂದ್ರೆ ಫೋಕಸ್ ಆಗುವ ದೂರ ಎಷ್ಟು ಅಂತ. ಡನ್. ಸೊ ಈ ಫೋಕಲ್ ಲೆಂತ್ ಫಾರ್ ಕಾನ್ವೆಕ್ಸ್ ಲೆನ್ಸ್ ಗಾದ್ರೆ ಯಾವಾಗ್ಲೂ ಪಾಸಿಟಿವ್, ಹಾಗೆ ಕಾನ್ಕೇವ್ ಗಾದ್ರೆ ನೆಗೆಟಿವ್, ಅಂಡ್ ಪ್ಲೇನ್ ಗಾದ್ರೆ ಇನ್ಫಿನಿಟಿ ಇರುತ್ತೆ. ಏನಕ್ಕಿದು ಇನ್ಫಿನಿಟಿ ಅಂತ ಕೇಳಿದ್ರೆ, ಸಪೋಸ್ ಇಲ್ಲೊಂದು ನಾನು ಗ್ಲಾಸ್ ಸ್ಲಾಬ್ ಇಟ್ಟಿದ್ದೀನಿ ಅಂತ ಇಟ್ಕೊಳ್ಳೋಣ, ಒಂದು ಪ್ಲೇನ್ ಗ್ಲಾಸ್ ಸ್ಲಾಬ್ ಇಟ್ಟಿದ್ದೀನಿ. ಲೈಟ್ ರೇಸು ಈ ತರ ಬೆಂಡೆ ಆಗಲ್ಲ, ಸೀದಾ ಸ್ಟ್ರೈಟ್ ಆಗಿ ಹೋಗ್ತಾ ಇರುತ್ತೆ, ಕರೆಕ್ಟ್? ಸೊ ಈ ತರ ಸ್ಟ್ರೈಟ್ ಆಗಿ ಹೋಗ್ಬೇಕಾದ್ರೆ ಅದರಿಂದ ಮೀಟೇ ಆಗ್ಲಿಕ್ಕೆ ಆಗಲ್ಲ. ಬಟ್ ಮ್ಯಾಥ್ಸ್ ಅಲ್ಲಿ ಇರೋ ಪ್ರಾಬ್ಲಮ್ ಈ ತರ ಆಗಲ್ಲ ಅಂತ ಹೇಳಂಗಿಲ್ಲ. ಸೊ ಎಲ್ಲೋ ಒಂದ್ ಕಡೆ ದೂರದಲ್ಲ ಆಗತ್ತಪ್ಪ ಅಂತ ಹೇಳ್ತೀವಿ. ಸೊ ದಟ್ ಇಟ್ ಇಸ್ ಇನ್ಫಿನಿಟಿ. ಓಕೆನಾ? ಈಗ ನೆಕ್ಸ್ಟ್, ಇದು ತುಂಬಾನೇ ಎಲ್ಲರಿಗೂ ತುಂಬಾ ಕನ್ಫ್ಯೂಸ್ ಮಾಡೋಂಥ ವಿಷಯ, ಅಪರ್ಚರ್. ಏನದು ಅಪರ್ಚರ್ ಅಥವಾ ನ್ಯೂಮರಿಕಲ್ ಅಪರ್ಚರ್ ಅಂತೆಲ್ಲ ನೀವು ನೋಡ್ತಾ ಇರ್ತೀರಾ. ಇದು ಆಕ್ಚುಲಿ ರೇ ಆಪ್ಟಿಕ್ಸ್ ಟಾಪಿಕ್ ಅಲ್ಲಿ ನಿಮ್ಗೆ ಈ ಚಾಪ್ಟರ್ ಒಳಗಡೆ ಬರಲ್ಲ, ಬದಲಿಗೆ ವೇವ್ ಆಪ್ಟಿಕ್ಸ್ ಚಾಪ್ಟರ್ ನೀವು ಡಿಸ್ಕಸ್ ಮಾಡ್ಬೇಕಾದ್ರೆ ಅಲ್ಲಿ ಬರ್ತಾ ಇರುತ್ತೆ. ಬಟ್ ಆ ಕಾನ್ಸೆಪ್ಟ್ ಇಲ್ಲೇ ನಿಮ್ಗೆ ಇಂಪಾರ್ಟೆಂಟ್ ಆಗಿದೆ. ಏನಿದು ಅಪರ್ಚರ್ ಅಂತ ಹೇಳಿದ್ರೆ, ಇಟ್ಸ್ ಎಫೆಕ್ಟಿವ್ ಡಯಾಮೀಟರ್ ಆಫ್ ಲೈಟ್ ಟ್ರಾನ್ಸ್ಮಿಟಿಂಗ್ ಏರಿಯಾ ಈಸ್ ಕಾಲ್ಡ್ ಆಸ್ ಅಪರ್ಚರ್. ಏನಿದು ನೀಟಾಗಿ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಹೇಳಿದ್ರೆ ನೋಡಿ, ಸ್ಪೇಸ್ ಥ್ರೂ ವಿಚ್ ಲೈಟ್ ಪಾಸಸ್ ಇನ್ ಆನ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಆರ್ ಲೆನ್ಸ್. ಯಾವ್ದಾದ್ರು ಒಂದು ಲೆನ್ಸ್ ತಗೋಣ ನೋಡಿ, ಇಲ್ಲೊಂದು ಲೆನ್ಸ್ ಇದೆ, ಈ ಲೆನ್ಸ್ ಒಳಗಡೆ ಲೈಟ್ ರೇಸ್ ಹಿಂಗ್ ಪಾಸ್ ಆಗ್ತಾ ಇದೆ. ಹಿಂಗ್ ಪಾಸ್ ಆಗಿ ಎಲ್ಲೋ ಒಂದ್ ಕಡೆ ಹಿಂಗ್ ಕನ್ವರ್ಜ್ ಆಗಿ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗಿ ನಮ್ಗೆ ಇಮೇಜ್ ಫಾರ್ಮ್ ಆಗಿ ಕೊಡ್ತಾ ಇದೆ ಅಂತ ಇಟ್ಕೊಳ್ಳೋಣ. ಈಗ ಯಾವ ಏರಿಯಾದಿಂದ ಈ ಲೈಟ್ ರೇ ಬರ್ತಾ ಇದೆ, ಈ ಏರಿಯಾನೇ ನಾವೇನಂತ ಕರಿತೀವಿ, ಅಪರ್ಚರ್ ಅಂತ ಹೇಳಿ ಕರಿತೀವಿ. ಸೊ ನೋಟ್ ದಿಸ್, ಈ ಲೆನ್ಸ್ ನ ಏರಿಯಾ ಏನಿದೆ ಥ್ರೂ ವಿಚ್ ಲೈಟ್ ಈಸ್ ಪಾಸಿಂಗ್. ನಾನು ಈಗ ಲೈಟ್ ಪಾಸ್ ಆಗೋ ಈ ಏರಿಯಾನ ಇಲ್ಲಿ ಏನಾದ್ರೂ ಸ್ಲಿಟ್ ಅಡ್ಡ ಗಿಡ್ಡ ಇಟ್ಟು ಏರಿಯಾನ ಚಿಕ್ಕದು ಮಾಡ್ಬೋದು, ದೊಡ್ಡದು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನೀವು DSLR ಅಂತ ಅಡ್ವಾನ್ಸ್ಡ್ ಕ್ಯಾಮರಾಗಳನ್ನ ನೋಡಿದ್ರೆ ನಿಮ್ಮಿಂದ ಈ ಅಪರ್ಚರ್ ಏರಿಯಾನ ನಿಮ್ಮಿಂದ ಚೇಂಜ್ ಮಾಡ್ಲಿಕ್ಕೆ ಆಗ್ಬೋದು. ನಿಮ್ಗೆ ಯಾರಾದ್ರೂ ಕ್ಯಾಮರಾಮನ್ ಗೊತ್ತಿದ್ರೆ ಅವ್ರ ಹತ್ರ ನೀವು ಕೇಳಿ ತಿಳ್ಕೊಳ್ಳಿ. ಈ ಅಪರ್ಚರ್ ಏರಿಯಾ ದೊಡ್ಡದು ಚಿಕ್ಕದು ಮಾಡ್ಬೋದು ನಮ್ಮಿಂದ. ಓಕೆನಾ? ಹಂಗ್ ದೊಡ್ಡದು ಚಿಕ್ಕದು ಮಾಡೋದ್ರ ಮೂಲಕ ನಮಗೆ ಕ್ಲಾರಿಟಿ ಆಫ್ ದ ಇಮೇಜು ಅಥವಾ ಏನು ನಾವು ಫೋಟೋ ತೆಗಿತಾ ಇದೀವಿ ಅದರ ಇಮೇಜ್ ನ ಕ್ಲಾರಿಟಿ ಕ್ಯಾನ್ ಬಿ ವೇರಿಡ್. ಹೇಗೆ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ ಫಾರ್ಮುಲಾ. ಏನು? ಇಂಟೆನ್ಸಿಟಿ ಆಫ್ ದ ಇಮೇಜ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಅಪರ್ಚರ್ ನ ಸ್ಕ್ವೇರ್. ಸೊ ಅಪರ್ಚರ್ ಏರಿಯಾ ಏನಿದೆ ಅದನ್ನ ನಾನು ಜಾಸ್ತಿ ಮಾಡಿದಷ್ಟು ಇಂಟೆನ್ಸಿಟಿ ಆಫ್ ದ ಇಮೇಜ್ ಗೆಟ್ಸ್ ಹೈಯರ್. ಓಕೆನಾ? ಸೊ ಇದೊಂದು ವಿಷಯ ನೋಟ್ ಮಾಡಿ ಇಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಸೊ ಮುಂದಿನ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ ಪವರ್ ಆಫ್ ಲೆನ್ಸ್. ಏನಿದು ಪವರ್? ಎಲ್ಲರಿಗೂ ಫಾರ್ಮುಲಾ ಅಂತೂ ನೀಟಾಗಿ ಗೊತ್ತಾಗ್ಬಿಟ್ಟಿರುತ್ತೆ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ಬೇಕಾದ್ರೆ. ಸೊ ಏನಂತ ಹೇಳಿದ್ರೆ, ಇಟ್ಸ್ ದ ಎಬಿಲಿಟಿ ಆಫ್ ಲೆನ್ಸ್ ಟು ಕನ್ವರ್ಜ್ ದ ಲೈಟ್ ರೇ. ಟು ಕನ್ವರ್ಜ್ ದ ಲೈಟ್ ರೇ ಅಂತ ಹೇಳಿದ್ರೆ ಹಿಂದ್ಗಡೆ ಅಷ್ಟೇ ನಾವು ನೋಡಿದ್ವಿ, ಒಂದು ಲೆನ್ಸ್ ಇಂದ ಲೈಟ್ ನ ಪಾಸ್ ಮಾಡ್ಬೇಕಾದ್ರೆ ಲೈಟ್ ಏನಾಗುತ್ತೆ, ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಾ ಇರುತ್ತೆ, ಕರೆಕ್ಟಾ? ಈ ತರ ಎಲ್ಲ ಬೆಂಡ್ ಆಗಿ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗೋದನ್ನ ನಾವೇನಂತ ಕರಿತೀವಿ, ಕನ್ವರ್ಜೆನ್ಸ್ ಅಂತ ಕರಿತೀವಿ. ಸೊ ಈ ತರ ಎಷ್ಟು ಮಟ್ಟಿಗೆ ಒಂದು ಲೆನ್ಸ್ ನಿಂದ ಲೈಟ್ ನ ಕನ್ವರ್ಜ್ ಮಾಡ್ಲಿಕ್ಕೆ ಆಗುತ್ತೆ ಅದನ್ನೇ ನಾವೇನಂತ ಕರಿತೀವಿ, ಪವರ್ ಅಂತ ಕರಿತೀವಿ. ಇದರ SI ಏನಿಟ್ಟು ಡಯಾಪ್ಟರ್, ಸಿಂಪಲ್ ಆಗಿ ಕ್ಯಾಪಿಟಲ್ D ಇಂದ ಡಿನೋಟ್ ಮಾಡ್ತೀವಿ. ಸೊ ಅದಕ್ಕಿರೋ ಫಾರ್ಮುಲಾ P is equal to 1/f. ಫೋಕಲ್ ಲೆಂತ್ ನ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ ಯಾವುದು, ನಮ್ಮ ಪವರ್. ಸೊ ಈ ಪವರ್ ಕೂಡ ಸಿನ್ಸ್ ಈ ಫೋಕಲ್ ಲೆಂತ್ ಡಿಫ್ರೆಂಟ್ ಆಗಿರೋದ್ರಿಂದ ಪವರ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್ ಗಾದ್ರೆ ಯಾವಾಗ್ಲೂ ಪಾಸಿಟಿವ್, ಹಾಗೆ ಕಾನ್ಕೇವ್ ಗಾದ್ರೆ ನೆಗೆಟಿವ್, ಅಂಡ್ ಫಾರ್ ಅ ಪ್ಲೇನ್ ಗಾದ್ರೆ ಪವರ್ 0. ಯಾಕೆ ಪವರ್ 0 ಆಗುತ್ತೆ ಅಂತ ಹೇಳಿದ್ರೆ F ಇನ್ಫಿನಿಟಿ ಆಗ್ಬಿಡುತ್ತೆ. ಇನ್ಫಿನಿಟಿ ಅಂದ್ರೆ ಏನು, 1/0. ಅಂದ್ರೆ 1/0 ಅಂತ ಹೇಳಿದ್ರೆ ಡಿನಾಮಿನೇಟರ್ ಇರೋ ಕಾರಣ ಡಿನಾಮಿನೇಟರ್ ಬೈ ಡಿನಾಮಿನೇಟರ್ 0 ನ್ಯೂಮರೇಟರ್ ಬಂದ್ಬಿಡುತ್ತೆ. ಸೊ ಎಂಟೈರ್ ಈಕ್ವೇಶನ್ goes to 0. ಓಕೆ,
ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಅಂಡ್ ಮರ್ತೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಅಂಡ್ ಬೇರೆ ಯಾವ್ದಾದ್ರು ನಿಮಗೆ ಟಾಪಿಕ್ ನಾನು ಡಿಸ್ಕಸ್ ಮಾಡಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಓಕೆ, ಸಿ ಯು ಆಲ್.